ವಿನು ಹಾಯ್ ಮಾಡು. ವಿನು ಮಮತಕ್ಕ ಇರು ಒಂದು ನಿಮಿಷ. ಹಾಯ್ ಮಾಡಿ. ಎಲ್ಲ ದುಡ್ಡು ಖರ್ಚಾಯ್ತದೆ ಅಂತ ತಂಗಿನೇ ಕರ್ಸ್ಕೊಂಡು ನಮ್ಮ ಚಿಕ್ಕತ್ತೆ ಮೇಕಪ್ ಮಾಡಿಸ್ಕೊಂತಾವ್ರೆ. ಅದರಲ್ಲೂ ನಮ್ಮ ಯಜಮಾನ್ರವ್ರ ಅತ್ತೆ ನೋಡ್ರಿ, ಈ ವಯಸ್ಸಲ್ಲೂ ಅವ್ರಿಗೆ ಮೇಕಪ್ಪು ಮತ್ತು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಭಾಳ ಸ್ಮಾರ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ರಿಲೇಷನ್ ಅವ್ರ ಮನೇಲಿ ದೇವ್ರು ಕರೆಸಿದ್ರು ಅಂತ ಬಂದಿದ್ವಿ. ಈಗ ಟೈಮ್ ಆಗಲೇ 11:48 ಆಗಿದೆ. 10 ಮಿನಿಟ್ಸ್ ಮಗನ ಮಕ್ಕಳು ಅಂತ ಹೇಳಿ ನನ್ನ ಬರ್ತಡೇ. ನಮ್ಮ ಮನೆಯವರು ಇವಾಗ ವಿಶ್ ಮಾಡ್ತಾ ಇದ್ದಾರೆ. ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಸೋ ಮಚ್. ಕಟ್ ಮಾಡ್ದ ವಿಡಿಯೋ ಐತೆ ಕಣದು. ರೀ ಯಜಮಾನ್ರೆ, ನಿಮಗೆ ಇವತ್ತೊಂದು ಆಸೆ ಇತ್ತಲ್ಲ, ಅದು ಸರಿ ಹೋಯ್ತಾ? ಆಯ್ತು. ಏನೇನು ಶನಿಮಾತ್ಮನ ಹೊತ್ಕೋಬೇಕು ಅಂತ ಆಸೆ ಇತ್ತು. ಆದರೂ ಅವರು ರಥ ಕರ್ಸಿದ್ರು. ಅದೇನಪ್ಪ ನಿನ್ನ ದೇವ್ರ ಬೇಡಿಕೆಯಿಂದ ಶನಿಮಾತ್ಮನೇ ಹೊತ್ಕೊಂಡಿದ್ಯಾ? ನನ್ನ ತಂಗಿ ಮಗಳು ಮತ್ತು ಆಯನ ಹಸ್ಬೆಂಡ್ ಅವರ ಅಜ್ಜಿ ತಂಗಿ ಮನೆಯಲ್ಲಿ ದೇವ್ರು ಕರೆಸಿದ್ದಾರೆ. ನಮ್ಮೂರಲ್ಲೇ ಇರೋದು ಕಾಲಭೈರೇಶ್ವರ ಮತ್ತು ಶನಿಮಾತ್ಮನ. ಅದಕ್ಕೆ ನಾವು ಊರಿಗೆ ಬಂದಿದ್ದೀವಿ. ಅರ್ಧ ಊರು ಸುತ್ತಿಸ್ಬಿಟ್ಟು ದೇವ್ರನ್ನ ಕರ್ಕೊಂಡು ಬಂದು ಮನೆಗೆ ಕೂಡ್ಸೋಕ್ಕೆ ಅಂತ ಹೋಗ್ತಾಯಿದ್ರು. ಆಮೇಲೆ ಊರಲ್ಲಿರೋ ದೊಡ್ಡವರೆಲ್ಲ ಊರು ದೊಡ್ಡದಾಗಿದೆ ಅಂತೇಳಿ ಅರ್ಧದಲ್ಲಿ ಕರ್ಕೊಂಡೋಗಿ ಬರಬಾರ್ದು, ಫುಲ್ಲು ಊರನ್ನೆಲ್ಲ ಸುತ್ತಿಸಿ ಎಲ್ಲರ ಮನೆಯಲ್ಲೂ ಹಣ್ಣು ಕಾಯಿ ಪೂಜೆ ಮಾಡಿಸ್ಕೊಂಬಂದಾದಮೇಲೆ ಊರೆಲ್ಲ ಪ್ರದಕ್ಷಿಣೆ ಹಾಕಿದ್ಮೇಲೆ ಮನೆ ಕರ್ಕೊಬಿಡ್ಬೇಕು ಅಂತ ಹೇಳಿದ್ರು. ಹಾಗಾಗಿ ದೇವ್ರನ್ನ ಮತ್ತೆ ರಿಟರ್ನ್ ಊರಿಗೆ ಊರು ತುಂಬ ಮೆರವಣಿಗೆ ಮಾಡ್ಕೊಂಡು ದೇವ್ರನ್ನ ಕರ್ಕೊಂಬರ್ತಾ ಇದ್ದಾರೆ. ನಮ್ಮ ಮನೆಯವರು ಆಸೆ ಪಟ್ಟಿದ್ರು ಶನಿಮಾತ್ಮನ ಹೊತ್ಕೋಬೇಕು ಅಂತ. ಹಾಗಾಗಿ ಶನಿಮಾತ್ಮನ ಇದರಲ್ಲಿ ಪಲ್ಲಕ್ಕಿ ಒಳಗೆ ಒಂದೇ ದೇವ್ರನ್ನ ಕೂಡ್ಸೋಕ್ಕಾಯಿತು. ಹಾಗಾಗಿ ಶನಿಮಾತ್ಮ ದೇವ್ರನ್ನ ನನ್ನ ಮೈದಾ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಹೊತ್ಕೊಂಡ್ರು. ಕಾಲಭೈರೇಶ್ವರ ಸ್ವಾಮಿ ದೇವ್ರನ್ನ ಮುತ್ತಿನ ಪಲ್ಲಕ್ಕಿಲಿ ಕರ್ಕೊಬರ್ತಾ ಇದ್ದಾರೆ. ಊರಲ್ಲಿ ತುಂಬ ಜನ ನೆಂಟರಿಷ್ಟರು ಎಲ್ಲ ಬಂದಿದ್ದಾರೆ. ದೇವ್ರಿಗೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮೂರಲ್ಲೇ ಇರೋ ದೇವ್ರನ್ನ ಕರೆಸಿರೋದು. ಕಾಲಭೈರೇಶ್ವರ ಮಾತ್ರ ಬೇರೆ ಕಡೆಯಿಂದ ಕರೆಸಿದ್ದಾರೆ. ಯಾರೇ ದೇವ್ರು ಕರೆಸಿದ್ರು ಕೋಡಿ ಹತ್ರ ದೇವ್ರನ್ನ ಕರ್ಕೊಬರೋದಕ್ಕೆ ಮತ್ತು ರೆಡಿ ಮಾಡೋದಕ್ಕೆ ಅಂತ ಒಂದು ಜಾಗ ಇದೆ, ಅಲ್ಲಿಂದನೇ ಕರ್ಕೊಬರೋದು. ನಮ್ಮ ಹಸ್ಬೆಂಡ್ಗೆ ಇವರೆಲ್ಲ ಅಕ್ಕಂದಿರಾಗಬೇಕು. ಇವರೆಲ್ಲ ಒಂದೇ ಹತ್ರ ನಿಂತಿದ್ದಾರೆ. ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮಗಳು ತುಂಬ ಪುಟಾಣಿ ಹುಡುಗಿ ಕಳಸನ ಹೊತ್ಕೊಂಡಿದ್ದಾಳೆ ದೇವ್ರದ್ದು. ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ, ಮುದ್ದಾಗಿ ರೆಡಿಯಾಗಿದ್ದಾಳೆ, ಚೆನ್ನಾಗಿ ಕಾಣ್ತಿದ್ದಾಳೆ. ಊಟದಲ್ಲಿ ಮುದ್ದೆನೇ ಡಿಫ್ರೆಂಟ್, ಬ್ಲ್ಯಾಕ್ ಕಲರ್ ಮುದ್ದೆ, ಹಳೆ ರಾಗಿ ಮುದ್ದೆ. ಊಟ ಎಲ್ಲ ಚೆನ್ನಾಗಿತ್ತು, ಆದರೆ ಮುದ್ದೆ ಮಾತ್ರ ಅವ್ರಿಗೂ ಗೊತ್ತಿಲ್ಲ, ಬಟ್ ನಮಗೂ ಗೊತ್ತಿಲ್ಲ ಅದು ಹಿಂಗಾಗುತ್ತೆ ಅಂತ. ರಾಗಿನ ಮಿಲ್ ಮಾಡಿಸ್ದವ್ರಿಗೂ ಗೊತ್ತಿಲ್ಲ ಅದು ಕಪ್ ರಾಗಿ ಮುದ್ದೆ ಆಗುತ್ತೆ ಅಂತ. ಮತ್ತು ಅಡುಗೆ ಮಾಡಿದ ಭಟ್ರಿಗೂ ಗೊತ್ತಾಗಿಲ್ಲ ಅದು ರಾಗಿ ಮುದ್ದೆ ಕಪ್ಗಾಗುತ್ತೆ ಅಂತ. ಬಟ್ ಊಟ ಮಾಡಿದವ್ರಿಗೆ ಮಾತ್ರ ಗೊತ್ತಾಯಿತು. ಎಲ್ಲರೂ ಊಟ ಚೆನ್ನಾಗಿತ್ತು, ಬಟ್ ಮುದ್ದೆ ನೋಡೇ ಭಯ ಬೀಳ್ತಾಯಿದ್ರು. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್. ಮತ್ತು ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್